ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡುಗೆಯನ್ನು ಕೊಟ್ಟಂತಹ ಒಂದು ಲೆಜೆಂಡ್ ಅಂದರೆ ಅದು ಶಂಕರ್ ನಾಗ್ ಸರ್ ಮಾತ್ರ. ನೋಡಿ, ಶಂಕರ್ ನಾಗ್ ಸರ್ ಬಗ್ಗೆ ಇವತ್ತು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಶಂಕರ್ ನಾಗ್ ಸರ್ ಇವತ್ತು ಒಂದು ಜನ್ಮದಿನ ಅಂತ ಕೂಡ ಹೇಳ್ಬೋದು. ಅವ್ರನ್ನ ಜನ್ಮದಿನ ಆಚರಿಸೋಕ್ಕೆ ದಯವಿಟ್ಟು ಆಟೋ ರಾಜ ಸಿನಿಮಾದಲ್ಲಿ ಆಟೋ ಡ್ರೈವರ್ಸ್ಗಳು ಕೂಡ ಜನ್ಮದಿನವನ್ನು ಆಚರಿಸೋದಕ್ಕೆ ತುಂಬ ಆತರದಿಂದ ಕಾಯ್ತಾಯಿದ್ರು. ಬಟ್ ಏನೋ ಒಂದು ಅವ್ರಿಗೆ ಅವ್ರ ಸಿನಿಮಾ ಅಂತಲ್ಲ, ಅವ್ರ ಬರ್ತ್ಡೇನ ಆಚರಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಒಂದು ವಿಷಯ ಕೂಡ ತಿಳಿದು ಬಂತು. ಬಟ್ ಆಟೋ ರಾಜ ಅಂತ ಈ ಹೆಸರು ಕೇಳಿದಾಗ ಕರಾಟೆ ಕಿಂಗ್ ನಟ ಶಂಕರ್ ನಾಗ್ ಅವರ ಒಂದು ಹೆಸರು ಮೊದಲು ನೆನಪಾಗೋದು ಅಂತಂದರೆ ಅದು ನಮ್ಮ ಶಂಕರಣ್ಣ ಅಂತ. ಬಟ್ ಆದರೂ ಕೂಡ ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ನಾಯಕ ನಟನಾಗಿ, ಸಹ ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿದ್ದ ಇವರು ಅಪಾರ ಅಭಿಮಾನಿ ಬಳಗದ ಮನೆಗೆದ್ದಿದ್ರು ಅಂತ ಕೂಡ ಹೇಳ್ಬೋದು. ಹಾಗೆ ಆ ಟೈಮಲ್ಲೇ ನೋಡಿ, ನಟ ಶಂಕರ್ ನಾಗ್ ಅವರು ಇಂದು ಬದುಕಿದರೆ 71ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ರು. ಅಭಿಮಾನಿಗಳೊಂದಿಗೆ ಆಚರಿಸಬೇಕಾಯಿತು. ಆದರೆ ವಿಧಿಯಾಟಕ್ಕೆ ಬಲಿಯಾಗಿದ್ದವರು ನಮ್ಮೊಂದಿಗೆ ಇಲ್ಲ ಅಂತ ಕೂಡ ಈಗ ಹೇಳ್ಕೊಂಬಂದಿದ್ದು. ನಟಿಸಿದ್ದ ಒಂದು ಕಾರಣ ಸಿನಿಮಾ ಮೂಲಕ ಚಿರಕಾಲ ಅಭಿಮಾನಿಗಳ ಮನದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂದರೆ ಇವ್ರದ್ದು ಒಂದು ನಿಶ್ಚಯವಾದ ಒಂದು ವಿಷಯ ಅಂತಂದರೆ ಅವ್ರದ್ದೊಂದು ಹಿಂದಿನ ಒಂದು ಸಿನಿಮಾದ ಒಂದು ಕುತೂಹಲ ಕೇಳಿ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ ಶಂಕರಣ್ಣನ ಬಗ್ಗೆ. ನೋಡಿ, ಶಂಕರ್ ನಾಗ್ ಸರ್ ಅವಾಗಿನ ಕಾಲಕ್ಕೆ 80ರಿಂದ 90 ಸಿನಿಮಾವನ್ನು ಮಾಡಿದ್ರಂತೆ. ಬರೀ ಎಷ್ಟು, ಒಂದು 10ರಿಂದ 12 ವರ್ಷದಲ್ಲೇ. ಅಂದರೆ ನೋಡಿ, ಒಂದು ವರ್ಷಕ್ಕೆ 10ರಿಂದ 12 ಸಿನಿಮಾವನ್ನು ಮಾಡ್ತಿದ್ರು ನಮ್ಮ ಕರಾಟೆ ಕಿಂಗ್ ಶಂಕರಣ್ಣ ಅಂತ. ನೋಡಿ, ಅವ್ರದ್ದು ನಿರ್ದೇಶಕ, ಡೈರೆಕ್ಷನ್ ಫೀಲ್ಡೆಲ್ಲ ಹೋಲಿಸ್ಕೊಂಡ್ರೆ ಒಂದು ವರ್ಷದಲ್ಲೇ 10ರಿಂದ 15 ಸಿನಿಮಾವರೆಗೂ ಮಾಡ್ತಾಯಿದ್ರು. ಯಾಕೆಂದರೆ ಅವರು ಟೈಮನ್ನು ವ್ಯರ್ಥ ಮಾಡ್ತಾ ಇರಲಿಲ್ಲ. ನೋಡಿ, ನಟ ಶಂಕರ್ ನಾಗ್ ಅವರಿಗೆ ಒಂದು ಹಲವರಿಗೆ ಸ್ಫೂರ್ತಿ ಅಂತಂದರೆ ನಾವು ಶಂಕರ್ ನಾಗ್ ಸರು. ಅದರಲ್ಲೂ ಆಟೋ ಚಾಲಕರಿಗಿಂತೂ ಇವರೆಂದರೆ ಬಹಳ ಹೆಮ್ಮೆ ಅಂತೆ. ಆಟೋ ಚಾಲಕರಿಗೆ ಇವರಂದರೆ ಬಹಳ ಹೆಮ್ಮೆ. 80ರ ದಶಕದಲ್ಲಿ ಅನೇಕ ಹಿಟ್ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಇವರು ಅಭಿನಯಿಸಿದ್ದ ಒಂದು ಸಿನಿಮಾ ಅಂತಲ್ಲ, ಹಲವಾರು ಸಿನಿಮಾಗಳು ತುಂಬ ಇಟ್ಟು ಎಲ್ಲ ಕೂಡ ಇಟ್ಟೆ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ಗೂ ಕೂಡ ಒಂದು ಡೈರೆಕ್ಷನನ್ನು ಹೇಳಿದರು. ಅವರು ನಟರಾಗಿ ಒಂದು ಮುತ್ತಿನ ಕಥೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದರಲ್ಲೂ ಕೂಡ ಇವರೇ ನಿರ್ದೇಶನ ಮಾಡ್ತಾರೆ. ಅದು ಸೇರಿದಂತೆ ಅನೇಕರ ಸಿನಿಮಾ ನಿರ್ದೇಶನಕ್ಕೆ ಇವರು ಮಾಡಿದ ಒಂದು ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ತುಂಬ ಸ್ಮರಿಸುವಂಥದ್ದು ಆಗಿದೆ ಅಂತ ಕೂಡ ಕೇಳ್ಬೋದು. ಬಟ್ ಏನಂತಂದರೆ ನೋಡಿ, ನಮ್ಮ ಶಂಕರಣ್ಣ ಅವ್ರದ್ದು ಒಂದು 1954 ನವೆಂಬರ್ 9ರಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಲ್ಲಾಪುರದಲ್ಲಿ ಜನಿಸ್ತಾರೆ. ಬಟ್ ಸಾರಸ್ವತ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಜನಿಸೋದು. ಇವರ ಮಾತೃಭಾಷೆ ಕೊಂಕಣಿ ಆಗಿರುತ್ತೆ. ಬಟ್ ಮನೆಯಲ್ಲಿ ಎಲ್ಲರೂ ಕನ್ನಡ, ಮರಾಠಿ ಭಾಷೆಯನ್ನೇ ಮಾತಾಡ್ತಾ ಇರ್ತಾರೆ. ಇವರ ಒಂದು ಅಣ್ಣ ಅನಂತ್ ನಾಗ್ ಅವ್ರು ನೀವೆಲ್ಲ ಕೂಡ ನೋಡಿರ್ಬೋದು. ಅಣ್ಣ ಅನಂತ್ ನಾಗ್ ಅವರು ಕೂಡ ಒಂದು ಮುಂಬೈನ ಶಾಲೆಗೆ ಕೂಡ ಇವರು ಸೇರಿಸಿ, ಅಣ್ಣ ಅನಂತ್ನಾಗ್ ನೀವೆಲ್ಲ ನೋಡಿರ್ತಿರಲ್ಲ, ಅಣ್ಣ ಅನಂತ್ನಾಗ್ ಕಲಿತಿದ್ದ ಒಂದು ಮುಂಬೈನ ಶಾಲೆಗೆ ಕೂಡ ಇವ್ರನ್ನೂ ಕೂಡ ಸೇರಿಸಿ ಅಲ್ಲೇ ನಾಟಕ ರಂಗದಲ್ಲೇ ಕೂಡ ಸಕ್ರಿಯರಾಗ್ತಾರಂತೆ. ಬಟ್ ಮರಾಠಿ ನಾಟಕ ರಂಗದತ್ತ ಒಂದು ಒಲವು ಹೊಂದಿದ ಇವರು ಅದರ ಬಳಿಕ ಸಿನಿಮಾ ರಂಗದಲ್ಲಿ ಅಭಿನಯಿಸುವ ಅವಕಾಶವನ್ನು ಪಡ್ಕೋತಾರೆ. ಬಟ್ ಸಿನಿಮಾ ರಂಗದಲ್ಲಿ ಅಭಿನಯಿಸುವ ಅವಕಾಶ ಬಂದ ಮೇಲೆ ಸರ್ವಕಾಶಿ ಎಂಬ ಒಂದು ಮರಾಠಿ ಸಿನಿಮಾದಲ್ಲಿ ನಟರಾಗಿ ಅಭಿನಯಿಸಿ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಬಟ್ ಗಿರೀಶ್ ಕಾರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಅಂತ ಎಂಬ ಒಂದು ಚಿತ್ರದಲ್ಲಿ ನಟಿಸಿ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಇದೇ ಚಿತ್ರದಲ್ಲಿ ಅವರ ಅದ್ಭುತ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೋತಾರೆ. ಕನ್ನಡದ ಜೊತೆಗೆ ಹಿಂದಿ ಮತ್ತು ಮರಾಠಿ ಚಿತ್ರಗಳಲ್ಲಿ ಕೂಡ ನಟಿಸ್ತಾರೆ. ಅವರ ಒಂದು ವೃತ್ತಿ ಜೀವನದಲ್ಲಿ 90 ಚಿತ್ರಗಳಲ್ಲಿ ನಟಿಸಿದ್ದು, ಕೆಲವು ಚಿತ್ರಗಳನ್ನು ಮಾತ್ರ ಸ್ವತಃ ನಿರ್ಮಾಣವನ್ನು ಮಾಡಿದ್ದಾರೆ ಎಂದು ಕೂಡ ಹೇಳ್ಬೋದು. ನೋಡಿ, ಒಂದು ಅಣ್ಣ ಅನಂತ್ ನಾಗ್ ಅವರ ಒಂದು ಮಿಂಚಿನ ಓಟ ಚಿತ್ರಕ್ಕೆ ಇವರೇ ನಿರ್ದೇಶನ ಮಾಡಿದ್ರಂತೆ. ಈ ಚಿತ್ರ ಹಲವಾರು ಪ್ರಶಸ್ತಿ ಕೂಡ ಒಂದು ಸಿಕ್ತಂತೆ. ಕನ್ನಡದಲ್ಲಿ ಜನ್ಮದ ಅನುಬಂಧ, ಗೀತಾ ಮತ್ತು ಇನ್ನು ಹಲವಾರು, ಹಿಂದಿಯಲ್ಲಿ ವಿನೋದ್ ಮೆಹ್ರಾ ಅಂತಕ್ಕಂಥ ಒಂದು ಅಭಿನಯದ ಲಾಲಚ್ ಚಿತ್ರವನ್ನು ಕೂಡ ಇವರೇ ನಿರ್ದೇಶನ ಮಾಡಿದ್ದಂತೆ. ಆಕ್ಸಿಡೆಂಟ್ ಚಿತ್ರಕಾರಕ್ಕೆ 1984ರಲ್ಲಿ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ತಂತೆ. ಬಟ್ ನೋಡಿ, ಸ್ವಾಮಿ ಚಿತ್ರಕ್ಕಾಗಿ ಅತ್ಯುತ್ತಮ ಮಕ್ಕಳ ಚಿತ್ರದ ವಿಭಾಗದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದೊರಕಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮುತ್ತಿನ ಕಥೆ ಸಿನಿಮಾಕ್ಕೆ ಇವರ ನಿರ್ದೇಶನ ಮಾಡಿದ್ದು. ಸಾರಾಗಳದಲ್ಲಿ ಈ ಸಿನಿಮಾದ ಸಾಹಸ ದೃಶ್ಯ ಚಿತ್ರೀಕರಿಸಲಾಗಿದ್ದು ಈಗಲೂ ಆ ದೃಶ್ಯ ಅಭಿಮಾನಿಗಳ ಮನದಲ್ಲಿ ಉಳಿಕೊಂಡು. ನೋಡಿ, ಸಾಗರ ಅಂದರೆ ಅರ್ಥ ಮಾಡ್ಕೊಳ್ಳಿ, ಸಾಗರದ ಆಳದಲ್ಲಿ ಹೋಗಿ ಒಂದು ಚಿತ್ರೀಕರಣವನ್ನು ಮಾಡಿದ್ದು ಅಂತಂದರೆ ಒಂದು ಮುತ್ತಿನ ಕಥೆ ಚಿತ್ರ ನೀವು ನೋಡಿರ್ಬೋದು. ಒಂದು ಮುತ್ತಿನ ಕಥೆ ಚಿತ್ರವನ್ನು ಸಾಗರದ ಆಳದಲ್ಲಿ ಹೋಗಿ ಮಾಡ್ತಾರೆ. ಒಂದು ಸಮುದ್ರದ ಆಳದಲ್ಲಿ ಒಂದು ಯಾವುದೇ ಅಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಭಯಂಕರ ಪ್ರಾಣಿಗಳು ನೀವು ನೋಡ್ಬೋದು. ಹೇಗಿರುತ್ತೆ ಪ್ರಾಣಿಗಳು, ಅದು ಶಬ್ದ ಆಗಲಿ, ಒಂದು ಪ್ರಾಣಿಗಳು ತಿನ್ಕೊಳ್ಳೋದಾಗಲಿ, ನಮ್ಮನ್ನು ಎಲ್ಲ ನೀವು ನೋಡಿರ್ಬೋದು. ಅದೆಲ್ಲ ಒಂದು ಭಯ ಅನ್ನೋದು ಕೂಡ ಇಲ್ಲದೇ ಆಳದಲ್ಲಿ ಹೋಗಿ ಚಿತ್ರವನ್ನು ಮಾಡಿರ್ತಾರಲ್ಲ ಶಂಕರ್ ನಾಗ್ ಸರ್ ನಿರ್ದೇಶನದಲ್ಲಿ. ಅಣ್ಣವರಾಗಿರ್ಬೋದು, ಇವರೆಲ್ಲ ಮಾಡಿರ್ತಕ್ಕಂಥ ಒಂದು ಆ ಟೈಮ್ ಇತ್ತಲ್ಲ,
ಆ ಸಿನಿಮಾ ಒಂದು ಟೈಮ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿ ಸಿನಿಮಾದ ಜೊತೆಗೆ ಟಿ ವಿ ವಾಹಿನಿಯಲ್ಲೂ ಕೂಡ ಇವರು ಸಕ್ರಿಯವಾಗಿರ್ತಿದ್ರು ಆ ಟೈಮಲ್ಲಿ. RK ನಾರಾಯಣರವರ ಒಂದು ಮಾಲ್ಗುಡಿ ಡೇಸ್ ಪುಸ್ತಕವನ್ನು ಕಿರುತಾರೆ ಧಾರಾವಾಹಿ ಮಾಡಲು ಕೂಡ, ಅಂದರೆ ಒಂದು ಧಾರಾವಾಹಿ ಸೀರಿಯಲ್ ಮಾಡಲು ಕೂಡ ಒಂದು ಯೋಜನೆಯನ್ನು ರೂಪಿಸಿದ್ರಂತೆ. ಬಟ್ ಇದು ದೂರದರ್ಶನದಲ್ಲಿ ಕಿರುತೆರೆಯಲ್ಲಿ ಯಶಸ್ವಿ ಧಾರಾವಾಹಿ ಆಯಿತು. ಆ ಮೂಲಕ ಶಂಕರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಮೊದಲ ಕೊನೆಯ ಸೀರೀಸ್ ಇದಾಗಿದೆ ಅಂತ ಕೂಡ ಹೇಳ್ಬೋದು. ನೋಡಿ ಶಂಕರ್ ನಾಗರ್ ಅವರು ಅರುಂಧತಿ ನಾಗರ್ ಅವರನ್ನು 6 ವರ್ಷ ಪ್ರೀತಿಸಿ ಆ ಬಳಿಕ 1980ರಲ್ಲಿ ಸರಳವಾಗಿ ವಿವಾಹವನ್ನು ಆಗ್ತಾರೆ. ಈ ದಂಪತಿಗೆ ಕಾವ್ಯ ಎಂಬ ಮಗಳು ಕೂಡ ಈಗಿದ್ದಾರೆ. ಅಂಜು ಮಲ್ಲಿಗೆ, ಬ್ಯಾರಿಸ್ಟರ್, ಸಂಧ್ಯಾ ಛಾಯಾ ಮುಂತಾದ ನಾಟಕಗಳನ್ನು ನಿರ್ಮಿಸಿದ್ದ ಇವರು ನಾಟಕಗಳಿಗಾಗಿಯೇ ಒಂದು ದೊಡ್ಡ ರಂಗಮಂದಿರವನ್ನು ಕಟ್ಟಿಸಬೇಕೆಂಬ ಆಸೆಯನ್ನು ಹೊಂದಿರ್ತಿದ್ದಂತೆ ಆ ಟೈಮಲ್ಲೇ. ನೋಡಿ, ಒಂದು ರಂಗಮಂದಿರವನ್ನು ಕಟ್ಟಿಸಬೇಕು ಅಂತ ಆಸೆಯನ್ನು ಆ ಟೈಮಲ್ಲೇ ಒಂದು ಕನಸನ್ನು ಕಾಣ್ತಾ ಇದ್ರು. ಆದರೆ ಆ ಆಸೆ ಈಡೇರುವ ಒಂದು ಮುನ್ನವೇ ರಸ್ತೆ ಅಪಘಾತದಲ್ಲಿ ಇವರು ಸಾವನ್ನಪ್ತಾರೆ ಅಂತ ಹೇಳ್ಬೋದು. ಬಟ್ ಇವರ ಮರಣದ ಬಳಿಕ ಅವರ ಆಸೆಯನ್ನು ಪತ್ನಿ ಅರುಂಧತಿ ನಾಗ್ ಕೂಡ ಈಡೇರಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಈ ರಂಗಮಂದಿರಕ್ಕೆ ರಂಗಶಂಕರ ಎಂಬ ಒಂದು ಹೆಸರಿನಿಟ್ಟಿದ್ದು ಶಂಕರ್ ನಾಗ್ ಸ್ಮರಣಾರ್ಥ ಅನೇಕ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯುತ್ತಿರುತ್ತದೆ. ನೋಡಿ, ನೀವೆಲ್ಲ ಕೂಡ ರಂಗಶಂಕರ ಅಂತ ಒಂದು ರಂಗಮಂದಿರವನ್ನು ನೋಡಿರ್ಬೋದು. ಬಟ್ ಏನಂತಂದರೆ ಅರುಂಧತಿ ನಾಗ್ ಅವರು ಒಂದು ಆಸೆಯನ್ನು ಪೂರೈಸಿದ್ದಾರೆ. ಏಕೆಂದರೆ ಹಿಂದೆ ನೀವು ನೋಡಿ ಅವರ ಒಂದು ಆಕ್ಸಿಡೆಂಟ್ ಹೇಗಾಯಿತು, ಹೇಗೆ ತೀರ್ಕೊಂಡ್ರು ಅವರೆಲ್ಲ ನೀವು ನೋಡ್ತಾ ಹೋದರೆ ಅನೇಕ ಒಂದು ಕಾರಣಗಳು ಬರುತ್ತೆ. ಬಟ್ ಒಂದೇ ಕಾರಣ, ಒಂದು ದೊಡ್ಡ ಕಾರಣ ಅಂತಂದರೆ ಅವ್ರ ಆಕ್ಸಿಡೆಂಟಲ್ಲಿ ಹೇಗೆಲ್ಲ ತೀರ್ಕೊಂಡ್ರು, ಎಲ್ಲಿ ಪ್ಲೇಸ್ ಯಾವುದು ಅಂತ ನೀವು ಆಲ್ಮೋಸ್ಟ್ ಹಿಂದೆ ಎಲ್ಲ ತುಂಬ ಎಪಿಸೋಡಲ್ಲಿ ವೀಡಿಯೋ ನೋಡಿದ್ದೀರ. ಏನೇನಾಯಿತು, ಪರಿಸ್ಥಿತಿ ಹೇಗಾಯಿತು, ಅಣ್ಣವ್ರ ಕಾಲದಲ್ಲಿ ಅಣ್ಣವ್ರು ಹೇಗಿದ್ದರು, ಶಂಕರಣ್ಣ ಹೇಗಿದ್ದರು, ಮತ್ತು ಶಂಕರಣ್ಣನ ಮಗಳು ಕೂಡ ನೋಡಿ, ಮಗಳು ಕೂಡ ಶಂಕರಣ್ಣ ಅವ್ರ ಟೈಮಲ್ಲಿ ವೈಟ್ ಆ್ಯಂಡ್ ಬ್ಲಾಕ್ ಅನ್ನೋ ಒಂದು ಚಿತ್ರಗಳು ಕೂಡ ಮೂಡಿ ಬರ್ತಾಯಿತ್ತು. ನಂತರ ಬರ್ತಾ ಕಲರ್ ಬಂದಿದ್ದಷ್ಟೇ. ನೋಡಿ, ನಮ್ಮ ರಾಜ್ಯದಲ್ಲಿ ನಟ ಶಂಕರ್ ನಾಗ್ ಅವರಿಗೆ ದೊಡ್ಡ ಮಟ್ಟಿಗೆ ಆಟೋ ಚಾಲಕರ ಒಂದು ಅಭಿಮಾನಿ ಬಳಗ ಇದೆ. ಬಟ್ ಅವರ ಒಂದು ಜನ್ಮದಿನವನ್ನು ಚಾಲಕರ ದಿನಾಚರಣೆಯಾಗಿ ಮಾಡಲು ಕೂಡ ಒಂದು ಒತ್ತಾಸೆ ಕೇಳಿ ಬರ್ತಲೇ ಇದೆ ಈಗಲೂ ಕೂಡ. ಈಗಾಗಲೇ ನಟಿ ರಚಿತಾ ರಾಮ್ ಅವರು ಕೂಡ ಆಟೋ ರಾಯಭಾರಿಯಾಗಿ ಕೂಡ ಆಯ್ಕೆ ಮಾಡಲಾಗಿದೆ. ಸರ್ಕಾರ ಇವರ ಒಂದು ಬೇಡಿಕೆಗೆ ಸ್ಪಂದಿಸಿದರೆ ಇನ್ನು ಮುಂದಿನ ದಿನಗಳಲ್ಲಿ ಇವರ ಒಂದು ಜನ್ಮದಿನ ಚಾಲಕರ ದಿನವಾಗಿ ಆಚರಣೆಗೆ ಬರುವ ಒಂದು ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಒಟ್ಟಿನಲ್ಲಿ ಶಂಕರ್ ನಾಗ್ ಅವರ ಒಂದು ಆಲೋಚನಾ ಶೈಲಿ, ಸಮಾಜ ಸುಧಾರಣೆ, ಸಿನಿಮಾ ಮೂಲಕ ಸಾಮಾಜಿಕ ಕಳಕಳಿ, ವೃತ್ತಿ ಜೀವನಗಳು ಅನೇಕರಿಗೆ ಸ್ಫೂರ್ತಿ ಅಂತ ಕೂಡ ಅನ್ಬೋದು. ಹೇಳೋಕ್ಕಾಗಲ್ಲ. ನೋಡಿ, ಕೆಲವರಿಗೆ ಸ್ಫೂರ್ತಿ ಅಂತಲ್ಲ, ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಸ್ಫೂರ್ತಿನೇ ಇವರು ಮಾಡಿರ್ತಕ್ಕಂಥ ಸಿನಿಮಾಗಳಾಗಲಿ, ಕೆಲವೊಂದಷ್ಟು ಯೋಚನೆಗಳು, ಕೆಲವೊಂದಷ್ಟು ಮಾತುಗಳು, ಅವರೊಂದಿಷ್ಟು ಬರೆದಿರ್ತಕ್ಕಂಥ ಕೆಲವೊಂದಷ್ಟು ಬುಕ್ಸ್ಗಳು, ಓದ್ತಿರ್ತಕ್ಕಂಥ ಒಂದು ಟೈಮ್ ವೇಸ್ಟ್ ಮಾಡ್ತಿರಲಿಲ್ಲ. ನೋಡಿ, ಸಮಯವನ್ನಂತೂ ವ್ಯರ್ಥ ಮಾಡ್ತಿರ್ತಕ್ಕಂಥ ಒಂದು ಸಮಯ ಇಲ್ಲವೇ ಇಲ್ಲ. ನೀವು ಅನ್ಕೋಬೋದು, ನಾವು ಎಷ್ಟೆಷ್ಟೋ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೀವಿ, ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲೆಲ್ಲೋ ಟೈಮ್ ಪಾಸ್ ಮಾಡಿಕೊಂಡು ಕಳೀತಾ ಇರ್ತೀವಿ ಕಾಲವನ್ನು. ಬಟ್ ಇವರು ಆಗಲ್ಲ. ಒಂದು ಸಿನಿಮಾ ಏನಾದರೂ ಇವತ್ತು ಶೂಟಿಂಗ್ ಇಲ್ಲ ಅಂದರೆ ಒಂದು ಅಟ್ಲೀಸ್ಟ್ ಒಂದು ಬುಕ್ಸ್ ಆದರೂ ಓದ್ತಿದ್ರು, ಇಲ್ಲ ಒಂದು ಏನಾದರೂ ಸಿನಿಮಾ ಒಂದು ತಂಡದ ಕೆಲಸವನ್ನು ಬೇರೆ ನಾಳೆ ಮುಂದಿನ ಚಿತ್ರವನ್ನು ಈಗಲೇ ಕೂಡ ಏನು ಮಾಡಬೇಕು ಅಂತ ನಿರ್ದೇಶನ ಮಾಡಬೇಕು, ತಯಾರಿಯನ್ನು ಈಗಲೇ ಮಾಡ್ಕೊಳ್ತಾ ಇದ್ರು. ಆ ರೀತಿ ಇವ್ರದ್ದು ಒಂದು ನಟನೆಯನ್ನು ನೀವೆಲ್ಲ ನೋಡ್ಬೋದು. ನಟನೆ ಆಗಲಿ, ಒಂದು ನಿರ್ದೇಶನ ಆಗಲಿ, ಆ ರೀತಿ ಟೈಮ್ ಪಾಸ್ ಅಂತ ನಾವೇನು ಕರಿತೀವಿ, ಟೈಮ್ ವೇಸ್ಟ್ ಅಂತ ಅನ್ನೋದನ್ನ ಒಂದು ಕ್ಷಣ ಕೂಡ ಮಾಡ್ತಿಲ್ವಂತೆ. ಆ ರೀತಿ ಟೈಮ್ ಫಾಲೋವನ್ನು ಮಾಡ್ತಾಯಿದ್ರು ನೋಡಿ. ಬಟ್ ಆದರೂ ಕೂಡ ಒಂದು ಅಭಿಮಾನಿಗಳ ಮನಸ್ಸಲ್ಲಂತೂ ತುಂಬ ಉಳ್ಕೊಂಡ್ಬಿಟ್ರು ನಮ್ಮ ಶಂಕರಣ್ಣ ಅಂತ ಇವತ್ತು. ಬಟ್ ಆಟೋ ಚಾಲಕರಿಗಂತೂ ತುಂಬ ಹೆಲ್ಪ್ ಆಯಿತು ಇವರ ಒಂದು ಕೆಲವೊಂದಷ್ಟು ಮಾತುಗಳು, ಕೆಲವೊಂದಷ್ಟು ಇವರು ಆಟೋ ರಾಜ ಅಂತಕ್ಕಂಥ ಸಿನಿಮಾ ಆಗ್ಬೋದು, ಕೆಲವೊಂದಷ್ಟು ಇದೆಲ್ಲ ಒಂದು ಸ್ಫೂರ್ತಿ ಅವರಿಗೆ ಸಿನಿಮಾಗಳು. ಬಟ್ ಆದರೂ ಕೂಡ ಶಂಕರಣ್ಣ ಅವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ತುಂಬ ಇನ್ನೂ ಅನೇಕ ವಿಷಯಗಳಿಗೆ ನೆಕ್ಸ್ಟ್ ಎಪಿಸೋಡ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ ಸಿನಿಮಾನ. ಥ್ಯಾಂಕ್ ಯು.